ಕರ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ದೇವರ ವಾಕ್ಯ ಧ್ಯಾನಿಸಲು ಕೊಟ್ಟಿರುವ ಭಾಗ್ಯಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಕೀರ್ತನೆಗಳು 119:61. ದುಷ್ಟ ಪಾಶಗಳು ನನ್ನನ್ನು ಸುತ್ತಿಕೊಂಡವು, ಆದರೂ ನಾನು ನಿನ್ನ ಧರ್ಮಶಾಸ್ತ್ರವನ್ನ ಮರೆಯಲಿಲ್ಲ. ದುಷ್ಟ ಪಾಶಗಳು ನನ್ನನ್ನು ಸುತ್ತಿಕೊಂಡವು, ಆದರೂ ನಾನು ನಿನ್ನ ಧರ್ಮಶಾಸ್ತ್ರವನ್ನ ಮರೆಯಲಿಲ್ಲ. ಹೌದು ಪ್ರಿಯರೇ, ನಮ್ಮ ಜೀವಿತಾವಧಿಯಲ್ಲಿ ನಾವು ಎಷ್ಟೋ ಬಾರಿ ಸತ್ಯವೇದ ಓದಲು ಬೆನ್ನು ಹಾಕುವವರಾಗಿದ್ದೇವೆ. ಹತಾಶೆ ನಮ್ಮನ್ನು ಮುತ್ತಿಕೊಂಡ ಕ್ಷಣ ನಾವು ಸಂಪೂರ್ಣವಾಗಿ ಕುಗ್ಗಿದ ಮನಸ್ಸುಳ್ಳವರಾಗಿ ನಮ್ಮನ್ನು ನಾವು ಮಾನಸಿಕವಾಗಿ ಕುಗ್ಗುವಂತೆ ಆಗಿ ಹೋಗುತ್ತೇವೆ. ಹೌದಲ್ಲವೇ? ಕರ್ತನಲ್ಲಿ ಪ್ರಿಯರೇ, ಸ್ಪೇನ್ ದೇಶದ ಗ್ರನಾಡಾ ಎಂಬ ರಾಜಕುಮಾರನು ಅರಸನಾಗುವನೆಂಬ ಕಾರಣದಿಂದ ಆ ಕಾಲದಲ್ಲಿ ಇದ್ದ ಕೆಲವು ಅರಸರು ಆ ಯೌವನ ಪ್ರಾಯದ ರಾಜಕುಮಾರನನ್ನ ಸೆರೆಯಲ್ಲಿಟ್ಟರು. ಹೀಗೆ 33 ವರ್ಷಗಳ ತನಕ ಈ ರಾಜಕುಮಾರ ಕಾರಾಗೃಹ ವಾಸವನ್ನ ಅನುಭವಿಸಿದ್ದಲ್ಲದೆ ಕಟ್ಟ ಕಡೆಗೆ ಆತನು ಸೆರೆಮನೆಯಲ್ಲಿಯೇ ಮೃತಪಟ್ಟನು. ಸೆರೆಯಲ್ಲಿದ್ದ ಈ 33 ವರ್ಷಗಳಲ್ಲಿ ಆತನಿಗೆ ಸಹಕಾರಿಯಾಗಿ ಸತ್ಯವೇದ ಪುಸ್ತಕ ಮಾತ್ರವೇ ಜೊತೆಯಾಗಿತ್ತು. ಮರಣ ನಂತರ ಆತನು ಇದ್ದ ಕೊಠಡಿಯನ್ನು ಪರಿಶೋಧಿಸಿದಾಗ ಅದರ ಗೋಡೆಯ ಮೇಲೆ ಕೆಳಗೆ ಹೇಳುವ ವಿಷಯಗಳನ್ನು ಆತನ ಉಗುರುಗಳಿಂದ ಬರೆದಿಟ್ಟದ್ದನ್ನ ನೋಡಿದರು. ಅದು ಹೀಗಿತ್ತು ಪ್ರಿಯರೇ: ಸತ್ಯವೇದದಲ್ಲಿ ಕರ್ತನು ಎಂಬ ಮಾತು 1653 ಸರ್ತಿಯೂ, ಯೆಹೋವನು ಎಂಬ ಮಾತು 6855 ಸರ್ತಿಯೂ ಇದೆ. ರೆವರೆಂಡ್ ಎಂಬ ಮಾತು ಒಂದೇ ಒಂದು ಸಾರಿ ಮಾತ್ರ ಉಪಯೋಗಿಸಿರುತ್ತದೆ. ವೇದದಲ್ಲಿ ನಟ್ಟ ನಡುವಿನಲ್ಲಿರುವ ವಾಕ್ಯವು ಕೀರ್ತನೆ 97:8 ಆಗಿದೆ. ಎಸ್ತೇರಳು 8:9 ಅತಿ ದೊಡ್ಡ ವಾಕ್ಯವಾಗಿದೆ. ಕೇವಲ ಸಣ್ಣದ್ದು ಯೋಹಾನ 11:35. ಏಷಾಯ 37ನೇ ಅಧ್ಯಾಯವು 2 ಅರಸುಗಳು 19ನೇ ಅಧ್ಯಾಯವು ಒಂದೇ ವಿಷಯವಾಗಿದೆ. ವೇದದಲ್ಲಿ 66 ಪುಸ್ತಕಗಳು, 1189 ಅಧ್ಯಾಯಗಳು, 31,373 ವಾಕ್ಯಗಳು ಇರುತ್ತವೆ. ಓದುವುದಕ್ಕೆ ಬಹಳ ಇಷ್ಟವಾಗಿರುವ ಅಧ್ಯಾಯವು ಅಪೊಸ್ತಲರ ಕೃತ್ಯ 26 ಆಗಿದೆ. ಬಹಳ ವಿಶಿಷ್ಟವಾದ ಅಧ್ಯಾಯವು ಕೀರ್ತನೆ 23 ಆಗಿದೆ. ಯೋಹಾನ 14:2, ಯೋಹಾನ 7:37, ಮತ್ತಾಯ 19:28, ಕೀರ್ತನೆ 37:4 ವಿಶೇಷವಾದ 4 ವಾಗ್ದಾನಗಳಾಗಿವೆ. ಏಷಾಯ 55:1 ಹೊಸ ಶಿಷ್ಯರು ಓದತಕ್ಕದ್ದು. ಸುಮ್ಮನೆ ಆತ್ಮ ಪ್ರಶಂಸೆಯನ್ನ ಹೇಳುವವರು ಮತ್ತಾಯ 6ನೇ ಅಧ್ಯಾಯವನ್ನ ಓದಲಿ. ಲೂಕ 6:22-49 ತನಕ ಸಕಲರೂ ಓದಬೇಕು ಎಂಬುದೇ. ಸತ್ಯವೇದವನ್ನ ಅಭ್ಯಾಸಿಸಿರಿ, ಅದು ನಿಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸಿ ಆಧರಿಸುತ್ತದೆ. ಇದು ಕೊನೆಯ ಸಾಲಾಗಿತ್ತು. ಎಂಥ ಅರ್ಥಪೂರ್ಣ ಮಾತಲ್ವೇ ಪ್ರಿಯರೇ? ಯಾರೂ ಜೊತೆ ಇಲ್ಲದ ಆ ಗಳಿಗೆಗಳು, ಆ ಭಯಂಕರವಾದಂತಹ ಕೋಣೆಯಲ್ಲಿ ಸತ್ಯವೇದದ ವಾಕ್ಯಗಳೇ ಆತನಿಗೆ ಆದರಣೆ ಕೊಡುವಂಥದ್ದಾಗಿತ್ತು. ಪ್ರಿಯರೇ, ನಾವು ಕೂಡ ಈ ರಾಜಕುಮಾರನಂತೆ ಮನಪೂರ್ವಕವಾಗಿ ಅಭ್ಯಾಸಿಸಿದರೆ ಪರಿಪೂರ್ಣ ಬೈಬಲನ್ನು ಓದಬಹುದಾಗಿದೆ. ಸ್ವಾಮಿ, ನಮ್ಮನ್ನು ನಿನ್ನ ಕೃಪೆಯಲ್ಲಿ ನಡೆಸು, ನಿನ್ನ ನಿಬಂಧನೆಗಳನ್ನು ಬೋಧಿಸಿ ನಡೆಸು ಕರ್ತನೆ. ಆಮೇನ್. ಗಾಡ್ ಬ್ಲೆಸ್. ಟೇಕ್ ಕೇರ್.